ದೇಶದಲ್ಲಿ ಮತ್ತೊಂದು ವಾಷಿಂಗ್ ಮಷೀನ್ ಕೇಸ್ ಶುರುವಾಗಿದೆ. 25,000 ಕೋಟಿ ಹಗರಣದಲ್ಲಿ ಅಜಿತ್ ಪವಾರ್ ಪತ್ನಿಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿದೆ. ಅಜಿತ್ ಪವಾರ್ ಅಷ್ಟು ಹಗರಣ ಮಾಡಿದ್ರು, ಇಷ್ಟು ಹಗರಣ ಮಾಡಿದ್ರು, ಹಾಗಾಯಿತು ಹೀಗಾಯಿತು, ಇವರೇನು ಮಾಡಿದ್ರು, ಕೈ ಜೋಡಿಸಿದ್ರು, ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು. ಕೈ ಜೋಡಿಸಿದ ಮೇಲೆ ಇಲ್ಲೇನಾಗಿದೆ ನೋಡಿ, ಇವ್ರ ಮೇಲೆ ಆರೋಪ ನೋಡಿ, ಎಂಥ ಆರೋಪ ಅಂತ ಹೇಳಿದ್ರೆ ₹1, ₹2, 1 ಕೋಟಿ 2 ಕೋಟಿ ಅಲ್ಲ, 25,000 ಕೋಟಿ ಹಗರಣದಲ್ಲಿ ಅಜಿತ್ ಪವಾರ್ ಹೆಸರು ಕೇಳಿ ಬಂದಿತ್ತು. ಅವರ ಪತ್ನಿಗೆ ಇದೀಗೇನಾಗಿದೆ, ಕ್ಲೀನ್ ಚಿಟ್. ಬಿಜೆಪಿಯೊಂದಿಗೆ ಕೈ ಜೋಡಿಸಿದ ತಕ್ಷಣ ಕ್ಲೀನ್ ಚಿಟ್ ಸಿಕ್ಕಿಬಿಡ್ತಾ ಅಂತ ರಾಜಕೀಯ ವಲಯ ಮಾತಾಡ್ತಾ ಇದೆ. ಅನೇಕ ಅಪೋಸಿಷನ್ ಪಾರ್ಟಿ ಮಾತನಾಡ್ತಾ ಇದ್ದಾರೆ, ಏನಪ್ಪ ಅಜಿತ್ ಪವಾರ್ ಈ ಕಡೆ ಇದ್ದರೆ, ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದರೆ, ನಿಮ್ಮ ಪಕ್ಷಕ್ಕೆ ಸಾಥ್ ಕೊಡದೇ ಇದ್ದರೆ, ಮೈತ್ರಿ ಮಾಡ್ಕೊಳ್ಳದೇ ಇದ್ದರೆ, ಆಗ ಅಜಿತ್ ಪವಾರ್ ಕೆಟ್ಟವರು, 25,000 ಕೋಟಿ ಹಗರಣದ ಕೋರ ಅವರು ಅಲ್ವಾ. ಈಗ ನಿಮ್ಮ ಕೈ ಜೋಡಿಸಿದ ತಕ್ಷಣ ಅಜಿತ್ ಪವಾರ್ ಕ್ಲೀನ್ ಚಿಟ್, ಅವರ ಪತ್ನಿಗೆ ಕ್ಲೀನ್ ಚಿಟ್. ಮಹಾರಾಷ್ಟ್ರ ರಾಜ್ಯ ಸಹಕಾರ ಬ್ಯಾಂಕ್ನಲ್ಲಿ ನಡೆದಿದ್ದಂಥ ಅವ್ಯವಹಾರ ಇದು. ಮಹಾರಾಷ್ಟ್ರ ರಾಜ್ಯ ಸಹಕಾರ ಬ್ಯಾಂಕ್ನಲ್ಲಿ ಆಗಿದ್ದ ಅವ್ಯವಹಾರ 25,000 ಕೋಟಿಗಳ ಸ್ಕ್ಯಾಮ್. MSCBಯಲ್ಲಿ ಆಗಿದ್ದಂಥ ಸ್ಕ್ಯಾಮ್ ಇದು. ಇದೀಗೇನಾಗಿದೆ, ಇಲ್ಲಿ ಇವರು ಮೈತ್ರಿ ಮಾಡಿಕೊಂಡ್ರು, ಸರ್ಕಾರ ರಚನೆ ಆಯಿತು, ಇನ್ನೊಂದು ಮತ್ತೊಂದು ಎಲ್ಲ ಬದಲಾವಣೆಗಳಾಯ್ತಲ್ಲ. ಈಗ ನೋಡಿ, 25,000 ಕೋಟಿಗಳ ಹಗರಣದಲ್ಲಿ ಕ್ಲೀನ್ ಚಿಟ್ ಅವರಿಗೆ. ಪ್ರಕರಣದಲ್ಲಿ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಪತ್ನಿ ಮೇಲೆ ಆರೋಪ ಇತ್ತು. DCM ಮೈತ್ರಿ ಮಾಡ್ಕೊಂಡ್ಮೇಲೆ DCM ಆದ್ರೆ ಇವರು ಅಲ್ವೇ. DCM ಆದ ಮೇಲೆ ಇದೇ ಅಜಿತ್ ಪವಾರ್ ಪತ್ನಿ ಮೇಲೆ ಇತ್ತಲ್ಲ 25,000 ಕೋಟಿಗಳ ಸ್ಕ್ಯಾಮ್ ರೀ ಇದು. ಕ್ಲೀನ್ ಚಿಟ್ ಇವತ್ತಿಗೆ. ಸದ್ಯ ಬಾರಾಮತಿ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿದ್ದಾರೆ ಸುನೇತ್ರಾ ಪವಾರ್ ಅವರು. NCP ಪಕ್ಷವನ್ನೇ ಒಡೆದು BJP ಜೊತೆಗೆ ಸಖ್ಯವನ್ನು ಅಜಿತ್ ಪವಾರ್ ಬೆಳೆಸ್ಕೊಂಡ್ರು. NCP ಪಾರ್ಟಿನೇ ಡಿವೈಡ್ ಆಗಿಬಿಡ್ತು. ಶರದ್ ಪವಾರು ಇವರು ಅದೆಲ್ಲ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಟ್ರು. ಅದನ್ನು ಇವರಿಗೆ ಮೈತ್ರಿಯನ್ನು ಮಾಡಿಕೊಳ್ಳುವ ಸಲುವಾಗಿ DCM ಹುದ್ದೆನೂ ಸಿಕ್ತು, ಕ್ಲೀನ್ ಚಿಟ್ಟು ಸಿಕ್ತೀಗ. ಅಜಿತ್ ಪವಾರ್ BJP ಜೊತೆಗೆ ಸೇರ್ತಾ ಇದ್ದಂತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಶರದ್ ಪವಾರ್ ಪತ್ನಿ ಸುಪ್ರಿಯಾ ಸುಳೆ ವಿರುದ್ಧವಾಗಿ ಸುನೇತ್ರಾ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಕೂಡ. ಅವರಲ್ಲಿ ಕ್ಯಾಂಡಿಡೇಟ್ ಕೂಡ ಹೌದು, ಸ್ಪರ್ಧಿಸಿದ್ದಾರೆ ಕೂಡ. ಕಳೆದ ವರ್ಷ ಸುನೇತ್ರಾ ಪವಾರ್ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಇದೇ ನರೇಂದ್ರ ಮೋದಿ ಅವರು ಮಾಡಿದರು. NDA ಸೇರ್ಪಡೆ ಆಗ್ತಾ ಇದ್ದಂತೆಯೇ ಸುನೇತ್ರಾ ಪವಾರ್ ಅವರು ಆರೋಪ ಮುಕ್ತರಾಗಿದ್ದಕ್ಕೆ ವಿಪಕ್ಷಗಳು ಟೀಕೆ ಮಾಡ್ತಾವೆ. ಏನ್ರಿ ಸ್ವಾಮಿ, ತಮ್ಮ ಕಡೆ ಸೇರ್ಕೊಂಡ್ಬಿಟ್ರೆ, ತಮಗೆ ಸಪೋರ್ಟ್ ಮಾಡಿಬಿಟ್ರೆ ಒಳ್ಳೆ ಹುದ್ದೆನೂ ಸಿಗುತ್ತೆ, ಹಗರಣದಿಂದನೂ ಕ್ಲೀನ್ ಚಿಟ್ ಸಿಕ್ಕಿಬಿಡುತ್ತೆ, ಮತ್ತು ಅವರೆಲ್ಲರೂ ಕೂಡ ವಾಷಿಂಗ್ ಮಷಿನ್ನಲ್ಲಿ ಕೊಳಕು ಬಟ್ಟೆಯನ್ನು ಹಾಕಿ ಆ ಕಡೆಯಿಂದ ಶುದ್ಧ ಬಟ್ಟೆ ತೆಗಿತಾರಲ್ಲ, ಆ ಥರ ಎಲ್ಲರೂ ಕೂಡ ಶುದ್ಧರಾಗ್ಬಿಡ್ತಾರಾ ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇವೆ. ನೋಡಿ, ಅಜಿತ್ ಪವಾರ್ ಫ್ಯಾಮಿಲಿಗೆ ಸೇರಿದಂತಹ ಜರಂಡೇಶ್ವರ ಸಕ್ಕರೆ ಕಾರ್ಖಾನೆ ಹಗರಣ ಇದು. ಜರಂಡೇಶ್ವರ ಸಕ್ಕರೆ ಕಾರ್ಖಾನೆ ನಿಯಮ ಮೀರಿ ಸಾಲ ಮಂಜೂರಾತಿ ಆಗಿರುತ್ತೆ. ಒಂದು ನಿಯಮ ಅಂತಿರುತ್ತೆ, ಒಂದು ಕಾರ್ಖಾನೆಗೆ ಇಷ್ಟು ಹಣ ಕೊಡಬಹುದು, ಸಾಲ ಕೊಡಬಹುದು ಅಂತೇಳಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸಾಲ ಮಂಜೂರು ಆಗಿರುತ್ತೆ. ಇವರಿಗೆ ಕ್ಲೋಸ್ ಆಗಿರುವ ಕಾರ್ಖಾನೆಗೆ ಮಾರುಕಟ್ಟೆ ಬೆಲೆಗಿಂತ ಜಾಸ್ತಿ ಸಾಲವನ್ನು ಮಂಜೂರು ಮಾಡಲಾಗಿರುತ್ತೆ. ಆ ಕಾರ್ಖಾನೆ ಕ್ಲೋಸು, ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡ್ತಿದ್ರೆ ತೀರಿಸ್ತಾನೆ ಅಂತ ಒಂದು ನಂಬಿಕೆ ಅಲ್ವೇ. ಯಾರಿಗೆ ಅದೇನು ಕೆಲಸ ಮಾಡ್ತಿದ್ಯಪ್ಪ ಅಂತಾರೆ, ಒಂದು ಲೋನ್ ಕೊಡಿ ಅಂತ ನನಗೆ ಕೇಳಿದ್ರೆ ಎಷ್ಟಪ್ಪ ನಿಂಗೆ ಸಂಬಳ ಅಂತಾರೆ, EMI ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀನು ಬಿಗಿನಿಂಗು ಇದಕ್ಕೆ ಇನಿಷಿಯಲ್ ಅಮೌಂಟ್ ಇಷ್ಟು ಕಟ್ಟಬೇಕಪ್ಪ ಅಂತ ಹೇಳ್ತಾರೆ. ಈ ಕಾರ್ಖಾನೆ ಕೆಲಸನೇ ಮಾಡ್ತಿರಲಿಲ್ಲ. ಕೆಲಸನೇ ಮಾಡಿದಂಥ ಕಾರ್ಖಾನೆಗೆ ನಿಗದಿತ ನಿಯಮಗಳನ್ನೆಲ್ಲವನ್ನು ಮೀರಿ ಸಾಲವನ್ನು ಕೊಟ್ಟಿರ್ತಾರೆ. ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಜೈ ಆಗ್ರೋಟೆಕ್ ಕಂಪನಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದರು. 2 ವರ್ಷಗಳ ನಂತರ ಜರಂಡೇಶ್ವರ ಸಕ್ಕರೆ ಕಾರ್ಖಾನೆಗೆ 20.25 ಕೋಟಿ ಮಂಜೂರಾಗುತ್ತೆ. ಆದರೆ ಹರಾಜಿನಲ್ಲಿ ಗುರು ಕಮಾಡಿಟಿ ಕಂಪನಿಗೆ 66 ಕೋಟಿಗೆ ಜರಂಡೇಶ್ವರ ಸಕ್ಕರೆ ಕಾರ್ಖಾನೆ ಮಾರಾಟ ಆಗುತ್ತೆ. ಇದು ಕೂಡ ಅಜಿತ್ ಪವಾರ್ ಫ್ಯಾಮಿಲಿಯ ಒಡೆತನದ ಕಂಪನಿನೇ ಆಗಿರುತ್ತೆ. ಈ ರೀತಿ ಅಪರಾಧ ನಡೆಸಿ ಇಲ್ಲೆಲ್ಲ ಒಂದಷ್ಟು ಹಗರಣಗಳ ಅಂತ ಆಯಿತು ಅಂತ ಆರೋಪಗಳು ಕೇಳಿ ಬಂದ ಮೇಲೆ ಹೋದ ವರ್ಷ ಸೇರಿಕೊಳ್ತಾರೆ. DCM ಕೂಡ ಆಗ್ತಾರೆ ಅಜಿತ್ ಪವಾರ್. ಅವರ ಪತ್ನಿಗೆ ಕಂಟೆಸ್ಟ್ ಕೂಡ ಮಾಡಿದ್ದಾರೆ. ಸುಪ್ರಿಯಾ ಸುಳೆ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿದ್ದಾರೆ ಅವರು. ಈಗ ನೋಡಿದ್ರೆ ಕ್ಲೀನ್ ಚಿಟ್ ಅಜಿತ್ ಪವಾರ್ ಅವರ ಪತ್ನಿಗೆ. ಮ್ಯಾಜಿಕ್. पुलिस की EOW शाखा ने अजीत दादा पवार की पत्नी सुनेत्रा पवार जी को, जो कि बारामती से लोकसभा का चुनाव भी लड़ रही हैं, उनको आज क्लीन चिट दे दी। किस केस में दे दी? जो 25,000 करोड़ रुपए का घोटाले का आरोप लगा था, किसी और ने नहीं लगाया था, आदरणीय प्रधानमंत्री जी ने लगाया था कि घोटालेबाज परिवार है, और आज उनको उस मामले में क्लीन चिट मिल गई। मतलब जो विपक्ष कहता है कि वॉशिंग पाउडर में डाल के आपको साफ सुथरा बना देती है भारतीय जनता पार्टी, यह बात बिल्कुल सच साबित हो रही है। पहले आरोप लगाओ, फिर उनको अपने पास बुला लो, फिर उनको क्लीन चिट दे दो। जिन जिन नेताओं पर आरोप लगा और उन्होंने बीजेपी ज्वाइन की, उन सबको क्लीन चिट मिल गई।
ईओडब्ल्यू सीधा कह रहा है कि इस मामले में कोई क्रिमिनल एक्टिविटी बन ही नहीं रही है, इसके लिए हम केस क्लोजर कर रहे हैं। लेकिन जो नेता बीजेपी के साथ नहीं है, बीजेपी के विरोध में बातें कर रहे हैं,